ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಜನರಿಗೆ ಈಗಾಗಲೇ 5 ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ನೀಡುತ್ತಿದೆ. ಸರ್ಕಾರಿ ನೌಕರರ ಬಹು ಬೇಡಿಕೆಯಾಗಿದ್ದ OPS ಅನ್ನು 6ನೇ ಗ್ಯಾರಂಟಿಯಾಗಿ ನಮ್ಮ ಸರ್ಕಾರ ನೀಡಲಿದೆ ಎಂದು ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಶಾಸಕ KS ಬಸವಂತಪ್ಪ ಭರವಸೆ ನೀಡಿದರು. ನೂತನ ಸಂಸದೆ ಹಾಗೂ ನೂತನ ವಿಧಾನ ಪರಿಷತ್ ಸದಸ್ಯರಿಗೆ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, OPS ಜಾರಿ ಬಗ್ಗೆ ನಾನು ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಮಾತನಾಡಿ ಗಮನಕ್ಕೆ ತರುತ್ತೇನೆ. OPS ಜಾರಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು. 5 ಗ್ಯಾರಂಟಿ ಕೊಟ್ಟಿದ್ದೀವಿ. ಒಂದು ಗ್ಯಾರಂಟಿ ಬರುತ್ತೆ, ಅದು OPS ಮತ್ತು NPS. ಅದನ್ನು ಸಹ ಅದಕ್ಕೊಂದು ಸಮಿತಿಯನ್ನು ಮಾಡಿದ್ದೀವಿ. ಆ ಸಮಿತಿಯ ರಿಪೋರ್ಟ್ ಬಂದ ತಕ್ಷಣ ಅದನ್ನು ಸಹ ಮಾನ್ಯ ಮುಖ್ಯಮಂತ್ರಿಗಳು, ನಾನು ಹೇಳ್ತೀನಿ, ಈ ದೇಶದಲ್ಲಿ ಯಾರಾದರೂ ಮುಖ್ಯಮಂತ್ರಿ ನುಡಿದಂತೆ ನಡೆಯೋದಂದ್ರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥದ್ದು ನಾವು ನೆನಪಿರ್ತೇವೆ. ಇದು ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಸಿದ್ದರಾಮಯ್ಯ ಕೊಟ್ಟರಂದ್ರೆ ಇದು ಗ್ಯಾರಂಟಿ 100ಕ್ಕೆ 100 ಆಗುತ್ತೆ. ಅದನ್ನು ನಮ್ಮ ಜಿಲ್ಲಾಧ್ಯಕ್ಷ, ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಸಹ ಇದನ್ನು ನಾವು ಹಿಂದೆ ನಮಗೂ ಸಹ ಶಾಸಕರ ಹಾಕೊಂಡು ಮೊದಲೇ ಬಂದು ಮನೆಗೆ ಕೊಟ್ಟು ನಿಮಗೆಲ್ಲ ಬೆಂಬಲಿಸಬೇಕು, ನಮಗೆ ಸಪೋರ್ಟ್ ಮಾಡಿದ್ರೆ ನಾವು ನಿಮಗೆ ಬೆನ್ನೆಲುಬು ನಿಂತದ್ದು ಹೋರಾಟ ಮಾಡ್ತೀವಿ ಅಂದರೆ ಅದಕ್ಕೆ ನಾವು ಸಹ ಬೆಂಬಲ ಕೊಟ್ವಿ. ಅವರು ಸಹ ನಮಗೆ ರಾತ್ರಿ ಹೋರಾಟ ಮಾಡಿ ನಮ್ಮನ್ನು ಗೆಲ್ಲಿಸಲಿಕ್ಕೆ ಪ್ರಾಮಾಣಿಕ ಸೇವೆ ಮಾಡಿರ್ತಕ್ಕಂಥ ಶಿಕ್ಷಕರು ಭಾಳ ಜನ ಇದ್ದಾರೆ. ನಾವೆಲ್ಲ